ಹಲೋ ಕಂದ. ಅಮ್ಮ ಎಲ್ಲ ಓಕೆನಾ? ಹಾಂ ಕಂದ. ಜೀವ ಏನೂ ಹೇಳಿಲ್ವಾ? ಇಲ್ಲ ಕಂದ, ಅವನೇನೂ ಮಾತಾಡಲಿಲ್ಲ, ಸೈಲೆಂಟ್ ಆಗಿದ್ದಾನೆ. ಅಲ್ಲಪ್ಪ, ನೀವಿಂಥ ನಿರ್ಧಾರಕ್ಕೆ ಬರ್ತೀರಾ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ಯಾಕಪ್ಪ ಹೀಗೆ ಮಾಡಿದ್ರಿ? ಈ ನಿರ್ಧಾರಕ್ಕೆ ಬರೋಕ್ಕೆ ಮುಂಚೆ ನಾವ್ಯಾರೂ ನಿಮಗೆ ನೆನಪೇ ಆಗಿಲ್ವಾ? ಅಲ್ಲಪ್ಪ, ಮನೇಲಿ ಇಷ್ಟೆಲ್ಲ ಆಗ್ತಿದೆ ಅಂದ್ರೆ ಒಂದು ಮಾತಾದರೂ ಹೇಳುತ್ತಾನೆ. ನಾನು ಗೌತಮ್ ಅವರು ಏನಾದರೂ ಒಂದು ಮಾಡ್ತಿದ್ವಿ. ಈ ಸಿಚುವೇಶನ್ ಬರೋವರೆಗೂ ಬಿಡ್ತಾನೆ ಇರಲಿಲ್ಲ ನಾವು. ಪ್ಲೀಸ್ ನೆನ್ಪಿಟ್ಕೊಳ್ಳಿ, ನಮಗಿರೋದು ನೀವು ಮಾತ್ರ. ಇಷ್ಟು ವರ್ಷ ನಾವು ಚೆನ್ನಾಗಿರ್ಬೇಕು ಅಂತ ನೀವು ದುಡ್ದಿದ್ದೀರ. ಈಗ ನಿಮ್ಮನ್ನು ಚೆನ್ನಾಗಿ ನೋಡ್ಕೊಳ್ಳೋ ಜವಾಬ್ದಾರಿ ನಮ್ಮದು. ಜೀವಾಗ ಅದು ಅರ್ಥ ಆಗ್ತಿಲ್ಲ, ಆದರೆ ನಾನು ನಿಂತೀನಪ್ಪ. ನಾನು ನಿಮ್ಮನ್ನು ನೋಡ್ಕೋತೀನಿ. ಮದುವೆ ಮಾಡಿ ಬೇರೆ ಮನೆಗೆ ಕಳ್ಸಿದ್ದೀರ, ಆದರೆ ದಯವಿಟ್ಟು ನನ್ನನ್ನು ನಿಮ್ಮಿಂದ ದೂರ ಮಾಡಬೇಡಿಪ್ಪ ಪ್ಲೀಸ್. ಏನೇ ಇದ್ರು ನನ್ನ ಹತ್ರ ಹೇಳಿ. ನೋಡಿ, ನೀವು ನನಗೆ ಮಾತು ಕೊಡಿ, ನನ್ನ ಮೇಲೆ ಆಣೆ ಇಟ್ಟು ಹೇಳಿ, ಇನ್ನು ಮುಂದೆ ನೀವು ಈ ರೀತಿ ಏನೂ ಮಾಡಲ್ಲ, ಮಾಡೋದೇನು ನೀವು ಇದ್ರ ಬಗ್ಗೆ ಯೋಚನೆ ಮಾಡಲ್ಲ ಅಂತ. ಸಾರಿ ಕಂದ, ಇನ್ಮೇಲೆ ಯಾವತ್ತೂ ಆ ಥರ ಯೋಚನೆ ಮಾಡೋದಿಲ್ಲ. ನಮ್ಮನ್ನು ಕ್ಷಮಿಸ್ಬಿಡು. ನೀನೀಗ ತಾಯಿ ಆಗ್ತಾ ಇರೋಳು. ನೀನು ಯಾವಾಗಲೂ ನಗ್ನಗ್ತಾ ಸಂತೋಷವಾಗಿರಬೇಕು. ನಾನು ನಗ್ನಗ್ತಾ ಇರಬೇಕಂದ್ರೆ ನೀವು ಆರಾಮಾಗಿರಬೇಕು, ಪೀಸ್ಫುಲ್ ಆಗಿರಬೇಕು, ಅದು ನಿಮಗೆ ಗೊತ್ತಿರಲಿ. ಆಯ್ತು ಕಂದ, ನಾನು ನಾಳೆ ಕಾಲ್ ಮಾಡ್ತೀನಿ. ಗುಡ್ ನೈಟ್ ಮಗಳೇ. ಗುಡ್ ನೈಟ್ ಕಂದ, ಹುಷಾರು. ಅಳ್ಬೇಡಿ ಮೋನಿಕಾ, ಎಲ್ಲ ಸರಿ ಹೋಗುತ್ತೆ. ಅಪ್ಪ ಅಮ್ಮಂದ್ರು ಮಕ್ಕಳ ಬಗ್ಗೆ ಏನೆಲ್ಲ ಕನಸು ಕಟ್ಕೊಂಡಿರ್ತಾರೆ, ಎಷ್ಟೆಲ್ಲ ಪ್ರೀತಿ ತೋರಿಸಿರ್ತಾರೆ, ಏನೆಲ್ಲ ತ್ಯಾಗ ಮಾಡಿರ್ತಾರೆ. ಅವ್ರ ಏಳಿಗೆಗೋಸ್ಕರ ಜೀವನ ಪೂರ್ತಿ ದುಡ್ದಿರ್ತಾರೆ. ಮಕ್ಕಳು ಸ್ವಲ್ಪ ಸಂಪಾದನೆ ಮಾಡೋಕ್ಕೆ ಶುರು ಮಾಡಿದ ಕೂಡಲೇ ಆ ಪ್ರೀತಿ ಗೌರವ ಎಲ್ಲ ಹೊರಟೋಗುತ್ತಾ? ಇಲ್ಲ ಗೌತಮರೇ, ಅಪ್ಪ ಅಮ್ಮನ ಮೇಲೆ ಎಲ್ರಿಗೂ ಪ್ರೀತಿ ಇರುತ್ತೆ. ಆದರೆ ಕೆಲವು ಸಮಯ ಸಂದರ್ಭ ಈ ರೀತಿ ಮಾಡಿಬಿಡುತ್ತೆ. ಇದು ಸೂರ್ಯನ ಮರೆ ಮಾಚೋ ಮೋಡದ ಥರ, ಅದು ಸರಿಲೇಬೇಕು. ಅಪ್ಪ ಅಮ್ಮನ ಪ್ರೀತಿ ಸಾಯೋದಕ್ಕೆ ಸಾಧ್ಯನೇ ಇಲ್ಲ. ಅವರ ಆಲೋಚನೆಗಳು ತಮ್ಮ ಮಕ್ಕಳಲ್ಲಿ ಸದಾ ಜೀವಂತವಾಗಿರುತ್ತೆ. ನಾವು ಬರಬೇಕಾದ್ರೆ ಖಾಲಿಯಾಗೇ ಬರ್ತೀವಿ. ನಮ್ಮ ತಂದೆ ತಾಯಿ ನಮಗೆ ಹೇಳ್ಕೊಟ್ಟಿರೋದ್ರ ಜೊತೆ ನಮ್ಮದು ಒಂದಷ್ಟು ಸೇರಿಸ್ಕೊಂಡು ನಮ್ಮ ಮಕ್ಕಳು ಕಲಿಸ್ಕೊಡ್ತೀವಿ. ಸಾಮಾನ್ಯವಾಗಿ ಒಂದು ವಯಸ್ಸಾದ್ಮೇಲೆ ಎಲ್ಲರೂ ಹೇಳ್ತಾರೆ, ನಮ್ಮ ಅಪ್ಪ ಅಮ್ಮ ನಮಗೋಸ್ಕರ ಸ್ಪೆಷಲಾಗಿ ಏನು ಮಾಡಿದ್ದಾರೆ, ಎಲ್ಲರೂ ಮಾಡಿದ್ದನ್ನೇ ಮಾಡಿದ್ದಾರೆ, ಸ್ಪೆಷಲಾಗಿ ಏನೂ ಮಾಡಿಲ್ಲ ಅಂತ ಕ್ಯಾಶುವಲಾಗಿ ಕಮೆಂಟ್ ಮಾಡ್ತಾರೆ. ಆದರೆ ಒಂದು ಕಾಲಘಟ್ಟ ಆದಮೇಲೆ ಅವ್ರಿಗೆ ಅರ್ಥ ಆಗುತ್ತೆ, ನಮ್ಮಪ್ಪ ಅಮ್ಮ ಮಾಡಿದ್ದು ಗ್ರೇಟು, ಅಲ್ಟಿಮೇಟು ಅಂತ ಅನಿಸುತ್ತೆ. ಅವ್ರ ಮೇಲೆ ಹೆಮ್ಮೆ ಗೌರವ ಮೂಡುತ್ತೆ. ಅಪ್ಪ ಅಮ್ಮ ದೇವ್ರ ಥರ ಕಾಣೋ ಶುರು ಆಗ್ತಾರೆ. ನಾವು ತಂದೆ ತಾಯಿ ಆದಾಗ ನಮ್ಮ ಜಾಗದಲ್ಲಿ ನಮ್ಮ ಅಪ್ಪ ಅಮ್ಮ ಇದ್ದಿದ್ದರೆ ನಾವು ಫೇಸ್ ಮಾಡೋ ಚಾಲೆಂಜಸ್ನ, ಪ್ರಾಬ್ಲಮ್ಸ್ನ ಅವ್ರು ಹೇಗೆ ಫೇಸ್ ಮಾಡ್ತಿದ್ರು, ಅದಕ್ಕೆ ಹೇಗೆ ಸೊಲ್ಯೂಷನ್ ಹುಡುಕ್ತಿದ್ರು ಅಂತ ನಾವೇ ಒಂದು ಫಾರ್ಮುಲಾ ಕ್ರಿಯೇಟ್ ಮಾಡಿ ಅದಕ್ಕೆ ನಮ್ಮದು ಒಂದು ಎಕ್ಸ್ಪೀರಿಯನ್ಸ್ ಸೇರಿಸಿ ನಮ್ಮ ಅಪ್ಪ ಅಮ್ಮ ಸೂಪರು ಅಂತ ಮಕ್ಕಳಿಗೆ ಹೇಳಿ ಹೋಗ್ತೀವಿ. ಈ ಸೈಕಲ್ ಹೀಗೆ ಕಂಟಿನ್ಯೂ ಆಗುತ್ತೆ. ನಮ್ಮ ಮಕ್ಕಳು ಮುಂದಿನ ಜನ್ರೇಷನ್ಸ್ಗೆ ಅದನ್ನು ಪಾಸ್ ಓವರ್ ಮಾಡ್ತಾರೆ. ನಾವು ಹೇಗೆ ನಮ್ಮ ಅಪ್ಪ ಅಮ್ಮನ ಎಕ್ಸಾಂಪಲ್ ತಗೋತೀವೋ ಹಾಗೆ ಅವರು ನಮ್ಮನ್ನ ಎಕ್ಸಾಂಪಲ್ ಆಗಿ ತಗೋತಾರೆ. ಹೀಗೆ ಅಪ್ಪ ಅಮ್ಮ, ನಾನು, ನೀವು, ನಾವೆಲ್ಲರೂ ಆಲೋಚನಾ ರೂಪದಲ್ಲಿ, ಪಾಠದ ರೂಪದಲ್ಲಿ, ಸಿದ್ಧಾಂತದ ರೂಪದಲ್ಲಿ ಎಷ್ಟೋ ತಲೆಮಾರ ಜೀವಿತವಾಗಿರ್ತೀವಿ. ನಾವು ಹೋದರೂ ನಮ್ಮ ನೆನಪುಗಳು ಹಾಗೇ ಇರುತ್ತೆ. ಅದಕ್ಕೆ ಸಾವು ಅನ್ನೋದೇ ಇಲ್ಲ. ಅಂಥದ್ರಲ್ಲಿ ಅಮ್ಮ ಆಗಲಿ ಅಪ್ಪ ಆಗಲಿ, ನಮಗೆ ಗೊತ್ತಿರೋರು ಯಾರೇ ಆಗಲಿ, ಅವರನ್ನೆಲ್ಲ ಮರೆಯೋದಕ್ಕೆ ಹೇಗೆ ಸಾಧ್ಯ? ಅವ್ರ ಪ್ರೀತಿನ ಮರೆಯೋದಕ್ಕೆ ಹೇಗೆ ಸಾಧ್ಯ? ಅದು ಸಾಧ್ಯನೇ ಇಲ್ಲ. ಯಾಕೆ? ನಿಮ್ಮ ಭಾಷಣ ತುಂಬ ಚೆನ್ನಾಗಿತ್ತು. ಏನು ಟೀಚರ್ ಲೆಕ್ಚರ್ ಕೊಡ್ತಿದ್ದೇನೆ ಅಂತ ಟಾಂಟ್ ಮಾಡ್ತಿದ್ದೀರಾ? ಇಲ್ಲ ರೀ, ಒಂದ್ಸಾರಿ ಹೇಳ್ತಾ ಇದ್ದೀನಿ, ತುಂಬ ಒಳ್ಳೆ ಮಾತುಗಳನ್ನ ಹೇಳಿದ್ರಿ. ನೋಡಿದ್ರ, ನಮ್ಮ ಅಪ್ಪ ಅಮ್ಮ ಯಾರಂತ ಗೊತ್ತಿದ್ರು, ಅವ್ರು ನಮ್ಮ ಕಣ್ಣು ಮುಂದೆ ಇದ್ರು, ನಾವು ಅವ್ರನ್ನ ಎಷ್ಟು ಮಿಸ್ ಮಾಡ್ಕೋತೀವಿ ಅಂತ. ಇನ್ನು ಮಲ್ಲಿ ವಿಷಯ ಯಾಕೆ ಬಂತೀಗ? ಇಲ್ಲ, ನೆನಪಾಯ್ತು, ಅದಕ್ಕೆ ಹೇಳಿದೆ. ಚಿಕ್ಕ ವಯಸ್ಸಿಂದಾನೇ ಅವಳಿಗೆ ಅಪ್ಪ ಅಮ್ಮ ಇಲ್ಲ ಅನ್ನೋ ಅವಳ ನೋವು ಹೇಗಿರ್ಬೋದಲ್ವಾ? ಸಾಮಾನ್ಯವಾಗಿ ಹೆಣ್ಮಕ್ಳಿಗೆ ತಂದೆ ಅಂದರೆ ಪ್ರೀತಿ ಜಾಸ್ತಿನೇ ಇರುತ್ತೆ. ಅವಳ ತಂದೆನ ಎಷ್ಟು ಮಿಸ್ ಮಾಡ್ಕೋತಿರ್ಬೋದು. ಹೀಗಿರುವಾಗ ನಮಗೆಲ್ಲ ಗೊತ್ತಿದ್ದು ನಾವು ಸುಮ್ಮನೆ ಇರಬಾರ್ದು ಅಂತ ಅನ್ನಿಸ್ತಿದೆ.
ಅಪ್ಪನ ಪ್ರೀತಿಯಿಂದ ಅವಳು ದೂರ ಉಳಿಯೋ ಥರ ಆಗ್ಬಾರ್ದಲ್ವಾ ಗೌತಮವ್ರೆ? ಇಲ್ಲಿ ನೋಡಿ ಗೌತಮವ್ರೆ, ಹಸು ಹಾಲು ಕೊಡಬೇಕು ಅಂದರೆ ಮೊದಲು ಕರುನ ಬಿಟ್ಟು ಆಮೇಲೆ ಹಾಲು ಕರೀತಾರೆ. ಮೂಕ ಪ್ರಾಣಿಗಳಿಗೆ ತನ್ನ ಮರಿ ಮೇಲೆ ಅಷ್ಟೊಂದು ಪ್ರೀತಿ ಇರುವಾಗ ಭೂಪತಿ ಅವ್ರಿಗಿಲ್ದೇ ಇರುತ್ತಾ? ಅವರಿಬ್ಬರು ತಂದೆ ಮಗಳು ಅಂತ ಗೊತ್ತಾದ ಮೇಲೂ ಅವರನ್ನ ದೂರ ಇಡೋದು ಎಷ್ಟು ಸರಿ? ತಪ್ಪಲ್ವಾ ಅದು? ಮಲ್ಲಿಗೆ ಮಾಡೋ ಅನ್ಯಾಯ ಅಲ್ವಾ? ನೀವು ಹೇಳೋದು ಸರಿ ಇದೆ. ತಾತನಿಗೆ ಏನು ಹೇಳೋದು? ಈಗ ನಾನು ಹೇಳಿದ್ದನ್ನ ಅವ್ರಿಗೆ ಹೇಳಿ, ಇದನ್ನೇ ಹೇಳಿ ಕನ್ವಿನ್ಸ್ ಮಾಡಿ. ಅಷ್ಟಕ್ಕೂ ಅವ್ರಿಗಿರೋದು ಯಾರು ಭಯ? ಭೂಪತಿಯವ್ರ ಭಯ ಅಲ್ವಾ? ಭೂಪತಿಯವ್ರು ಮುಂಚೆ ಹೇಗಿದ್ರು ಅಂತ ನನಗೆ ಗೊತ್ತಿಲ್ಲ, ಆದರೆ ಈಗ ಅವ್ರ ಮಗಳನ್ನ ಕಳ್ಕೊಂಡಿರೋ ನೋವಲ್ಲಿದ್ದಾರೆ. ಮಗಳು ಜೀವಂತವಾಗಿದ್ದಾಳೆ ಅಂತ ಗೊತ್ತಾದರೆ ಅವ್ರು ಖುಷಿ ಪಡ್ತಾರೆ, ಅವಳನ್ನ ಚೆನ್ನಾಗಿ ನೋಡ್ಕೋತಾರೆ. ಮಲ್ಲಿಗೆ ಅವರಿಂದ ಯಾವ ತೊಂದರೆನೂ ಆಗಲ್ಲ. ನೋಡಿ, ಯೋಚನೆ ಮಾಡಿ. ಏನಪ್ಪ ವೀರಾದಿ ವೀರ, ನಿನ್ನ ಅಶ್ವಮೇಧದ ಕುದುರೆ ಅಂದ್ರೆ ಲೇ ಆ ಪ್ರೋಸೆಸ್ ಎಲ್ಲಿವರೆಗೂ ಬಂತು? ಏನೆಲ್ಲ ಗುಡಿಸಿ ಗುಂಡಾಂತರ ಮಾಡಿಬಿಟ್ಯಾ? ಹಾಂ ಅಂಕಲ್, ಗುಡಿಸಿ ಗುಂಡಾಂತರ ರಂಗೋಲೆ ಎಲ್ಲ ಆಗೋಯ್ತು. ನಮ್ಮ ಬುಡ ಗಟ್ಟಿ ಮಾಡ್ಕೊಳ್ಳೋದಕ್ಕೆ ಏನಾದರೂ ಮಾಡಲೇಬೇಕಲ್ಲ. ಅದಕ್ಕೆ ಲೇ ಆಫ್ ಅನ್ನೋ ಹೆಸರಲ್ಲಿ ಎಲ್ರಿಗೂ ಗೇಟ್ ಪಾಸ್ ಕೊಟ್ಟಾಯ್ತು. ಯಾರನ್ನೂ ಬಿಟ್ಟಿಲ್ಲ ಅಂಕಲ್. VIP ಪಾಸ್ ಇರೋನು ಬಿಟ್ಟಿಲ್ಲ ನಾನು, ಅವ್ರಿಗೂ ಗೇಟ್ ಪಾಸ್ ಇಶ್ಯೂ ಮಾಡಿದ್ದೀನಿ. ಆ್ಯಂಡ್ ಎಸ್ಪೆಷಲಿ ಎಲ್ಲದಕ್ಕಿಂತ ಹೆಚ್ಚಾಗಿ ಇದಾನಲ್ಲ ಫಿಟ್ಟಿಂಗ್ ಮಾಸ್ಟರ್ ಆನಂದ್, ಅವನಿಗೂ ಸೇರಿಸಿ. ಏನೋ ನಿಮ್ಮ ಅಣ್ಣನ ಆಪ್ತ ಮಿತ್ರ ಆನಂದ್ಗೂ ಗೇಟ್ ಪಾಸ್ ಕೊಟ್ಟಿಯಾ? ಹಾಂ, ಕೊಟ್ಟಿರೋ ಟೆಸ್ಟಲ್ಲಿ ಪಾಸ್ ಆಗಿಲ್ಲ ಅಂಕಲ್ ಅವನು. ಏನು ಮಾಡೋಕ್ಕಾಗುತ್ತೆ? ಗೇಟ್ ಪಾಸ್ ಕೊಡಲೇಬೇಕು, ಇಶ್ಯೂ ಮಾಡಿದ್ದೀನಿ ಅಷ್ಟೇ. ಈಗ ನೆಕ್ಸ್ಟ್ ಏನು ಮಾಡ್ತೀನಿ ಅಂದರೆ, ನನಗೆ ಬೇಡದಿರೋರ್ನೆಲ್ಲ ಕಂಪ್ನಿಯಿಂದ ಕಿತ್ತಾಕಿ ಜಸ್ಟ್ ನನಗೆ ಸಪೋರ್ಟ್ ಮಾಡು, ನನಗೆ ಬೆಂತಟ್ಟೋದು, ನನಗೆ ಬೇಕಾಗಿರೋರನ್ನ ಮಾತ್ರ ಹೆಕ್ಕಿ ತಂದು ಕೆಲಸಕ್ಕೆ ಸೇರಿಸ್ಕೊತೀನಿ. ಒಟ್ಟಿನಲ್ಲಿ ನಿನಗೆ ಬಹುಪಾರಕ್ಕೆ ಹಾಕೋರು ಬೇಕು. ಎಂಪ್ಲಾಯೀಸ್ನೆಲ್ಲ ಕಿತ್ತಾಕ್ಬಿಟ್ಟು ಹೊಗಳು ಭಟ್ರನ್ನ ಸುತ್ತ ಇಟ್ಕೊಳ್ತೀಯಾ? ಹೊಗಳೋ ಭಟ್ರು ನನಗೆ ಯಾಕೆ ಅಂಕಲ್? ಹೊಗಳಿಗೆ ಸಿಕ್ಕಿದ ತಕ್ಷಣ ಊದೋ ಮಗ ನಾನಲ್ಲ. ಇನ್ಫ್ಯಾಕ್ಟ್ ನಾನೇ ದೊಡ್ಡ ಪಂಪು. ನನಗೆ ಯಾವಾಗ ಬೇಕೋ ಯಾರಿಗೆ ಬೇಕೋ ಆಗ ಪಂಪ್ ಹೊಡೆದು ಅವ್ರನ್ನ ಮೇಲೆ ಕೆರೆಸಿ ಮಜಾ ತಗೊಳ್ಳೋದು ನಾನು ಇದಕ್ಕೆಲ್ಲ ಬಲಿ ಆಗ್ತೀನಿ ಅಂಕಲ್. ನೋವು ನನಗೆ ಬೇಕಾಗಿರೋದು ನಿಯತ್ತಿನ ನಾಯಿಗಳು ಅಂಥವ್ರನ್ನ ತಂದು ಸೇರಿಸ್ಕೋತೀನಿ. ಆಗಲೇ ತಾನೇ ನಾನು ಆಟ ಆಡೋಕ್ಕಾಗೋದು. ಕಂಪ್ನಿ ಬ್ಯಾಲೆನ್ಸ್ ಶೀಟ್ನ ಸ್ವಲ್ಪ ಇಂಬ್ಯಾಲೆನ್ಸ್ ಮಾಡಿ ಕಂಪ್ನಿ ಮುಳುಗೋ ಹಾಗೆ ಮಾಡ್ತೀನಿ. ಕಂಪ್ನಿ ಜೊತೆಗೆ ನಮ್ಮ ಅಣ್ಣನ ಪವರು ಮುಳುಗೋ ಹಾಗೆ ಮಾಡ್ತೀನಿ. ಅಯ್ಯೋ ಗೌತಮ್ ಈಗ ಮಾಡಿಬಿಟ್ಟ, ನೆಕ್ಸ್ಟು ನಮ್ಮ ಕಂಪ್ನಿನ ಉದ್ಧಾರ ಮಾಡೋ ಮಹಾಪುರುಷ ಯಾರು ಅಂತ ಪ್ರಶ್ನೆ ಬಂದಾಗ ಅವನ ಜಾಗದಲ್ಲಿ ನಾನು ಹೋಗಿ ಕೂತ್ಕೋತೀನಿ. ಇದು ನನ್ನ ಪ್ಲ್ಯಾನ್. ಹೆಂಗಿದೆ? ಆಮೇಲೆ ಇಡೀ ಕಂಪ್ನಿನ ನನ್ನ ಕೈಯಲ್ಲಿ ಲೈಫ್ ಲಾಂಗ್ ಪವರ್ನ ಎಂಜಾಯ್ ಮಾಡಿಕೊಂಡು ಸೆಟ್ಲ್ ಆಗ್ಬಿಡ್ತೀನಿ. ಗುಡ್ ಐಡಿಯಾ, ಏನೋ ಚೆನ್ನಾಗಿದೆ. ಆದರೆ ಇದರಿಂದ ನನಗೇನು ಲಾಭ? ನೀವೇನಂಕಲ್ ಏನು ಗೊತ್ತಿಲ್ಲದೆ ಇರೋ ಥರ ಏನು ಲಾಭ ಅಂತ ಕೇಳ್ತೀರಾ? ಅಂಕಲ್, ಅಣ್ಣ ಪವರ್ ಕಳ್ಕೊಂಡ್ಮೇಲೆ ಬ್ಯಾನ್ ಆಗಿರೋ ನೋಟ್ ಥರ ಆಗ್ಬಿಡ್ತಾನೆ, ವೇಸ್ಟು. ಕಂಪ್ನಿ ಲಾಸಲ್ಲಿ ನಡೀತಿರುತ್ತೆ, ಅದನ್ನು ಆಫ್ ರೇಟಿಗೆ ನೀವು ಸೆಂಟ್ರಲ್ ನುಗ್ಗಿ ಪರ್ಚೇಸ್ ಮಾಡಿ. ಕಂಪ್ನಿ ನಿಮ್ಮ ಹ್ಯಾಂಡ್ ಓವರ್, ಅಣ್ಣನ ಒಂದು ಹೊರಗಡೆ ಹಾಕಿ, ಇಷ್ಟೆಲ್ಲ ಲಾಭ ಇದೆ ಏನು ಅಂತ ಕೇಳ್ತಿರಲ್ಲ. ನೀನು ಹೇಳ್ದಂಗೆ ಮಾಡಿಬಿಟ್ಟು ನಾನು ನನ್ನ ಹಣೆಗೆ ನಾಮ ಹಾಕ್ಕೊಂಡ್ಲ? ಯಾಕಂಕಲ್ ಈಗ ಹೇಳ್ತಾ ಇದ್ದೀರಾ? ಇನ್ನೇನು ಮತ್ತೆ, ನಿಮ್ಮ ಅಣ್ಣ ಸೋತು ಸುಣ್ಣಾಗಿ ಮನೆಗೆ ಹೋಗ್ತಾನೆ, ನಾನು ಲಾಸ್ ಆಗಿರೋ ಕಂಪ್ನಿ ತಗೊಂಡು ಬಾಯಿ ಮಣ್ಣು ಹಾಕ್ಕೊಳ್ಳ? ನಾನೇ ಯಾಕಪ್ಪ ಲಾಸ್ ಆಗಿರೋ ಕಂಪ್ನಿ ಟೇಕಪ್ ಮಾಡಲಿ? ಅದ್ರ ಬದಲು ರಸ್ತೆ ಮೇಲೆ ಸೀಬೆಕಾಯಿ ಮಾರೋದು ಒಳ್ಳೆತಾನೆ. ಲಾಭ ಕಮ್ಮಿ ಆದರೂ ಲಾಸ್ ಅಂತೂ ಆಗಲ್ವಲ್ಲ. ನೀವೇನಂಕಲ್ ಈಗ ಮಾತಾಡ್ತಾ ಇದ್ದೀರಾ? ಅಷ್ಟು ದೊಡ್ಡ ಕಂಪ್ನಿನ ಚೇಪೆಕಾಯಿ ಲೆವೆಲ್ಗೆ ಇಳಿಸ್ಬಿಟ್ರಲ್ಲ. ಇನ್ನೇನು ಮತ್ತೆ, ಅವನ್ನ ಸೋಲ್ಸೋಕೆ ಹೋಗಿ ನಾನು ಲಾಸ್ ಮಾಡ್ಕೋಬೇಕಾ? ನೋಡ, ನನ್ನ ಉದ್ದೇಶ ಅವನ್ನ ಸೋಲ್ಸೋದಲ್ಲ, ಅವನು ನೋವು ಅನುಭವಿಸ್ಬೇಕು. ನನಗೆ ಕೊಟ್ಟರು ನೋವಿಗಿಂತ 10 ಪಟ್ಟು ಜಾಸ್ತಿ ಅನುಭವಿಸ್ಬೇಕು. ಅದು ನನಗೆ ಬೇಕಾಗಿರೋದು. ಆಫ್ಟರ್ ಆಲ್ ಒಂದು ಕಂಪ್ನಿ ಮುಳುಗೋಗೋದ್ರಿಂದ ಅವನೇನು ಮುಳುಗೋಗೋದಿಲ್ಲ. ಆ ಕಂಪ್ನಿ ಬಿಡ್ತಾನೆ, ಇನ್ನೊಂದು ಕಂಪ್ನಿ ಹುಟ್ಟಾಕ್ತಾನೆ, ಅದ್ರ ಜೊತೆನಲ್ಲಿ ಬೆಳಿತಾನೆ. ಸೊ ಅವನನ್ನು ಪೀರ್ ಸಮೇತ ಕಿತ್ತಾಕಬೇಕು. ಅವನ ಜಾಣ್ಮೆನ, ತಾಳ್ಮೆನ, ಕಾನ್ಫಿಡೆನ್ಸ್ನ ಹಾಳು ಮಾಡಬೇಕು. ಮಾನಸಿಕವಾಗಿ ಅವನು ಕುಗ್ಬೇಕು. ಅದಕ್ಕೆ ಏನು ಮಾಡಬೇಕು ಅಂತ ನನಗೆ ಗೊತ್ತೋ, ಅದನ್ನು ನಾನೇ ನೋಡ್ಕೋತೀನಿ. ನೀನು ಮೊದಲು ನಿನಗೆ ಯಾರು ಬೇಡ ಅವ್ರನ್ನೆಲ್ಲ ತೆಗಿ, ಮುಂದಿನದನ್ನು ನಾನು ನೋಡ್ಕೋತೀನಿ. ಓಕೆ, ಡನ್. ಸರಿ ಬನ್ನಿ, ಇದೇ ಖುಷಿಗೆ ಲೈಟಾಗಿ ಒಂದು ಪೆಗ್ ಹಾಕೋಣ. ಅಂಕಲ್, ತುಂಬಾ ಬೋರ್ ಆಗ್ತಿದೆ,
ಅಲ್ವಾ? ಸರಿ, ಏನು ಆಟ ಆಡೋಣ? ನೀವೇ ಹೇಳಿ. ಕಣ್ಣ ಮುಚ್ಚಾಲೆ ಆಡೋಣ? ಯಾಕೆ ಪುಟ್ಟ, ಕಣ್ಣ ಮುಚ್ಚಾಲೆ ಆಟ ನಿನ್ಗೆ ಇಷ್ಟ ಇಲ್ವಾ? ಇಷ್ಟನೇ, ಆದ್ರೆ ಭಯ. ಆಮೇಲೆ ನನ್ನ ಯಾರತ್ರ ಕಟ್ಕೊಂಡು ಹೋದ್ರೆ? ಇಲ್ಲ ಪುಟ್ಟ, ಹಂಗೆಲ್ಲ ಆಗಲ್ಲ. ಇವತ್ತು ನಾನು ನಿನ್ ಜೊತೆ ಇದ್ದೀನಲ್ವಾ, ಆ ಥರ ಏನೂ ಆಗಲ್ಲ. ಏನೋ ಒಂದ್ಸರಿ ಆಯ್ತು ಅಂದ್ರೆ ಎಲ್ಲ ಸರಿ ಹಂಗೆ ಆಗತ್ತಾ? ಬೇಕಿದ್ರೆ ನಾನ್ ಕಣ್ಣಿಗೆ ಬಟ್ಟೆ ಕಟ್ಕೊತೀನಿ, ನೀನ್ ಬಚ್ಚಿಟ್ಕೋ, ನಾನು ನಿನ್ನ ಹುಡುಕ್ತೀನಿ, ಸರಿನಾ? ಕಣ್ಣಿಗೆ ಬಟ್ಟೆ ಕಟ್ಕೊಳ್ಳಿ. ಮೋಸ ಮಾಡಬಾರ್ದು, ಕಾಣಿಸ್ತಾ ಇರುವಂಗ್ ಕಟ್ಕೋಬೇಕು. ಇಲ್ಲಪ್ಪ, ನಾನು ಮೋಸ ಎಲ್ಲ ಮಾಡಲ್ಲ, ಆದ್ರೂ ನಿನ್ನ ಹುಡುಕ್ತೀನಿ, ಸರಿನಾ? ಹಾ, ರೆಡಿ. ಇದೆಷ್ಟು? ಇದು 6. ಇದು 4. ಸರಿ, ಈಗ ಆಟ ಶುರು ಮಾಡಿ. ನೋಡ್ಕೋ ಇವಾಗ ಹೆಂಗ್ ಕಂಡಿಡಿತೀನಿ ಅಂತ. ನೋಡೋಣ. ಶೂಟ್. ಬರ್ಲಾ? ನಂಗೆ ಗೊತ್ತು ಇಲ್ಲೇ ಇದೆಯಾ ಅಂತ. ಲಚ್ಚಿ, ನೀನ್ ಇಲ್ಲೇ ಇದೆಯಾ ಅಂತ ನನಗೆ ಗೊತ್ತು. ಹುಡುಕ್ತೀನಿ ಇವಾಗ. ಲಚ್ಚಿ, ಏನು ಆಟ ಆಡ್ತಿದ್ರಾ? ಹಾ ಮೇಡಮ್, ಪಾಪು ಬೋರ್ ಆಗ್ತಿದೆ ಅಂದ್ಲು, ಅದಕ್ಕೆ ಸ್ವಲ್ಪ ಹೊತ್ತು ಆಟ ಆಡಿಸಿದ್ದೆ ಮೇಡಮ್. ಲಚ್ಚಿ, ಯಾ ಹಾಗೆ ನಿಂತಿದ್ಯಾ? ಬಾ. ಲಚ್ಚಿ, ಅದು ಮೇಡಮ್ ಈಗಷ್ಟೇ ಏನೇನೋ ಆಯ್ತಲ್ಲ, ಲಚ್ಚಿ ಇನ್ನೂ ಶಾಕಲ್ಲೇ ಇದ್ದಾಳೆ, ಹಾಗಾಗಿ ಸ್ವಲ್ಪ ಡಲ್ ಆಗಿರ್ತಾಳೆ. ಹೋಗ್ತಾ ಹೋಗ್ತಾ ಸರಿ ಹೋಗ್ತಾಳೆ. ಮತ್ತೆ ಲಚ್ಚಿ, ಊಟ ಆಯ್ತಮ್ಮ? ಯಾಕೆ ಪುಟ್ಟ, ಮಾತಾಡು. ಅಜ್ಜಿ ಮಾತಾಡ್ಸ್ತಿದಾರಲ್ವಾ, ನೀನು ಹೀಗಿದ್ರೆ ಅವ್ರಿಗೆ ಬೇಜಾರಾಗಲ್ವಾ? ಮಾತಾಡು. ಪರವಾಗಿಲ್ಲ ಬಿಡು, ಚಿಕ್ಕ ಮಗು ಅಲ್ವಾ, ನಡೆಯುತ್ತೆ. ಮತ್ತೆ ಲಚ್ಚಿ, ಆಟ ಆಡ್ಬೇಕಾದ್ರೆ ಇಲ್ಲಿ ಒಳಗಡೆನೆ ಆಟ ಆಡಮ್ಮ, ಹೊರಗಡೆ ಹೋಗ್ಬೇಡ, ಮತ್ತೆ ಕಿಡ್ನಾಪ್ ಮಾಡ್ಬಿಡ್ತಾರೆ. ಯಾಕೆ ಪುಟ್ಟ ಸುಮ್ಮನೆ ಆಗ್ಬಿಟ್ಟೆ? ನನ್ನನ್ನು ಆಟಕ್ಕೆ ಸೇರಿಸ್ಕೋತೀಯಾ? ನಾನು ಬರ್ಲಾ? ಹಾ, ಸೇರಿಸ್ಕೋತಾಳೆ ಅಲ್ವಾ ಪುಟ್ಟಿ? ಬೇಡ, ನಾನ್ ನಿಮ್ ಜೊತೆ ಮಾತ್ರ ಆಟ ಆಡೋದು. ಪುಟ್ಟಿ, ಒಂದ್ ನಿಮಿಷ ಮೇಡಮ್. ಪುಟ್ಟ, ಪುಟ್ಟಿ ಪುಟ್ಟಿ ಪುಟ್ಟಿ, ನಿಂತ್ಕೋ. ಯಾಕೆ ಪುಟ್ಟ, ಏನಾಯ್ತು? ನನಗ್ ಸುಸ್ತಾಗ್ತಿದೆ, ನಾನು ಹೋಗಿ ಮಲ್ಕೋತೀನಿ. ಪುಟ್ಟಿ, ಯಾಕೋ ಇವಳು ಬಿಹೇವಿಯರ್ ವಿಚಿತ್ರವಾಗಿದೆಯಲ್ವಾ? ಏನೋ ಗೊತ್ತಿರೋ ಥರ ಆಡ್ತಿದ್ದಾಳೆ. ಏನಿರ್ಬೋದು? ಯಾವುದಕ್ಕೂ ಸ್ವಲ್ಪ ಹುಷಾರಾಗಿರ್ಬೇಕು. ಅಯ್ಯೋ, ಇವಳೇನು ಇಷ್ಟೊತ್ತಿನಲ್ಲಿ ಮಲಗಿದ್ದಾಳೆ? ಲಚ್ಚಿ, ಅಯ್ಯಯ್ಯೋ, ಜ್ವರ ಇರೋ ಆಗಿದೆ. ಏನಾಯ್ತು ಇವಳಿಗೆ? ಮೊದಲು ಅತ್ತಿಗೆ ಹತ್ರ ಹೇಳಿ ಡಾಕ್ಟರ್ ಕರೆಸ್ಬೇಕು. ಯಾಕೆ ಮೇಡಮ್, ಏನಾಯ್ತು? ತುಂಬಾ ಟೆನ್ಷನ್ ಅಲ್ಲಿ ಇದ್ದೀರಾ? ಲಚ್ಚಿಗೆ ಜ್ವರ, ಮೈ ಕೆಂಡದ ಥರ ಸುಡ್ತಾ ಇದೆ, ಅದಕ್ಕೆ ಅತ್ತಿಗೆ ಹೇಳಿ ಡಾಕ್ಟರ್ ಕರ್ಸೋಣ ಅಂತ ಹೋಗ್ತಿದ್ದೀನಿ. ಅಯ್ಯೋ ಹೌದಾ? ಈಗಷ್ಟೇ ನನ್ನ ಜೊತೆ ಆಟ ಆಡ್ತಿದ್ದಿಲ್ಲಲ್ಲ ಮೇಡಮ್, ಅಷ್ಟು ಬೇಗ ಜ್ವರ ಬಂತ? ಮೇಡಮ್, ನಿಮ್ದೇನು ಅಭ್ಯಂತರ ಇಲ್ಲ ಅಂದ್ರೆ ನನ್ನ ರೂಮಿಗೆ ಬಂದು ಲಚ್ಚಿ ನೋಡ್ಬೋದಾ ಮೇಡಮ್? ಸರಿ ಬನ್ನಿ. ಅಮ್ಮ, ಇವಳಿಗೆ ಜ್ವರ ಜಾಸ್ತಿ ಆಗಿದೆ ಅನ್ಸುತ್ತೆ. ಜ್ವರ ಜಾಸ್ತಿ ಆದಾಗಲೇ ಇವಳು ಈ ಥರ ಕನ್ವರ್ಸೋದು. ಮೇಡಮ್, ಹೌದು ಮೇಡಮ್, ಜ್ವರ ಜಾಸ್ತಿ ಆಗಿದೆ. ನೋಡಿ, ಹೇಳದ್ನಲ್ವಾ, ಅದಕ್ಕೆ ಅವಳು ಅಷ್ಟೊಂದು ನರಳ್ತಿರೋದು. ಇರಿ, ಮೊದಲು ನಾನು ಹೋಗ್ಬಿಟ್ಟು ಅತ್ತಿಗೆ ಹತ್ರ ಹೇಳಿ ಡಾಕ್ಟರ್ ಕರೆಸ್ತೀನಿ. ಅಯ್ಯೋ ಇರಿ ಮೇಡಮ್, ಇಷ್ಟಕ್ಕೆಲ್ಲ ಯಾರಾದರೂ ಡಾಕ್ಟರ್ ಹತ್ರ ಹೋಗ್ತಾರೆ ಮೇಡಮ್. ನಿಮ್ಮ ಹತ್ರ ಸಿರಪ್ ಇದೆ ಮೇಡಮ್ ಜ್ವರದ್ದು? ಇದೆ. ಅದನ್ನು ಕೊಟ್ಟು ನೋಡಿ ಮೇಡಮ್, ಜ್ವರ ಅಲ್ವಾ, ಕಡಿಮೆ ಆಗೇ ಆಗುತ್ತೆ. ಹಂಗೂ ಆಗಿಲ್ಲ ಅಂದರೆ ಡಾಕ್ಟರ್ ಹತ್ರ ಹೋದರೆ ಆಯಿತು. ಮೇಡಮ್, ಫ್ರೀಯಾಗಿ ಅಡ್ವೈಸ್ ಕೊಟ್ಬಿಟ್ರೆ ಏನಾದರೂ ತಪ್ಪಿದ್ರೆ ಹೊಟ್ಟೆಗೆ ಹಾಕೊಂಬಿಡಿ ಮೇಡಮ್. ಇಲ್ಲ, ನೀವು ಹೇಳಿದ ಸರಿನೇ.
ಈಗ ಟಾನಿಕ್ ಕೊಡ್ತೀನಿ, ಕಡಿಮೆ ಆಗಿಲ್ಲ ಅಂದರೆ ಆಮೇಲೆ ಅದಕ್ಕೆ ಹೇಳ್ತೀನಿ. ಸದ್ಯ ನೀವು ಬೈಲಿಲ್ವಲ್ಲ ಮೇಡಮ್, ಅದೇ ನನ್ನ ಪುಣ್ಯ. ಸರಿ ಮೇಡಮ್, ನೀವು ಟಾನಿಕ್ ಕೊಡಿ. ನಾನೇನು ಬರ್ತೀನಿ ಮೇಡಮ್. ಮೇಡಮ್ ಹಂಗೆ ತಣ್ಣೀರು ಬಟ್ಟೆ ಮಾಡಿ ಅವಳು ಹಣೆಗಿಡಿ ಮೇಡಮ್. ತಣ್ಣೀರು ಬಟ್ಟೆ ಜ್ವರಕ್ಕೆ ಒಳ್ಳೇದು ಅಲ್ಲ, ನಿಮಗೆಲ್ಲ ಗೊತ್ತಿರುತ್ತೆ, ಆದರೂ ಹೇಳಿದೆ ಮೇಡಮ್. ನಾನು ಬರ್ತೀನಿ ಮೇಡಮ್. ಲಚ್ಚಿ ಪುಟ್ಟ ಎದ್ದೇಳಮ್ಮ, ಟಾನಿಕ್ ಕುಡ್ದು ಮಲ್ಕೋ. ಹಾ ತಂದೇರು. ಗೌತಮರೇ ಬನ್ನಿ, ಮಲ್ಲಿ ಹತ್ರ ಹೋಗಿ ಮಾತಾಡೋಣ. ತಾತಂಗೆ ಆಮೇಲೆ ಹೇಳೋಣ. ನಾವೇನೇ ಮಾಡಿದ್ರು ಅದು ಮಲ್ಲಿ ಒಳ್ಳೇದಕ್ಕೆ ಅಂತ ಅವ್ರು ಅರ್ಥ ಮಾಡ್ಕೋತಾರೆ. ಬನ್ನಿ. ಭೂಮಿಕಾ, ಮೊದಲು ಮಲ್ಲಿಗೆ ಭೂಪತಿಯವ್ರ ಮೇಲೆ ಒಂದು ಅಭಿಪ್ರಾಯ ಇದೆಯಲ್ಲ, ಅದು ಬದಲಾಗಬೇಕು. ಮೊದಲು ಆ ಕೆಲಸ ಆದರೆ ಆಮೇಲೆ ಸತ್ಯ ಹೇಳೋದು ಬೆಟ್ರು ಅಂತ ನನಗೆ ಅನಿಸ್ತಾ ಇದೆ. ನೀವು ಹೇಳೋದು ಕರೆಕ್ಟೇ, ಹಾಗೆ ಮಾಡಬೇಕು. ಬನ್ನಿ, ಆ ಪ್ರಯತ್ನನೇ ಮಾಡೋಣ. ಬನ್ನಿ. ಏನಂತ ಮಾತಾಡೋದು? ನಾನೇ ಏನಾದರೂ ಮಾತಾಡ್ತೀನಿ, ನೀವು ಬನ್ನಿ ನನ್ನ ಜೊತೆ. ಮಲ್ಲಿ, ಅಕ್ಕರೆ ಬನ್ನಿ ಬನ್ನಿ ಬನ್ನಿ. ಏನಿಟ್ಟಲ್ಲಿ? ಅದು ಹಾಗೆ ಒಂಥರ ಅನ್ನಿಸ್ತಿತ್ತು, ನಿನ್ನ ಹತ್ರ ಮಾತಾಡಿ ಹೋಗೋಣ ಅಂತ ಬಂದೆ. ಕೂತ್ಕೊಳ್ಳಿ. ಅಕ್ಕರೆ ಏನಾಯ್ತು? ಯಾಕೆ ಒಂಥರ ಇದ್ದೀರಾ? ನನ್ನ ಮೇಲೆ ನನಗೊಂಥರ ಬೇಜಾರಾಗ್ತಿದೆ ಮಲ್ಲಿ. ಅಕ್ಕರೆ ಅಂಥದ್ದು ಏನಾಯ್ತು? ನೀವು ಹಾಗೆಲ್ಲ ಮಾಡೋ ತಳಿನೇ ಅಲ್ವಲ್ಲ? ನಾನು ಹಾಗೆ ಅಂದ್ಕೊಂಡಿದ್ದೆ, ನಾನು ಪರ್ಫೆಕ್ಟು, ನಾನು ಸೂಪರು, ನನ್ನ ಜಜ್ಮೆಂಟು ಸರಿಯಾಗಿರುತ್ತೆ ಅಂತ. ಮನೆಯವರು ಅದನ್ನೇ ಹೇಳ್ತಿದ್ರ, ಸೊ ನಾನು ಅದನ್ನೇ ನಂಬ್ಕೊಂಡ್ಬಿಟ್ಟಿದ್ದೆ. ಆದರೆ ಅದು ಎಷ್ಟು ಸುಳ್ಳು ಅಂತ ಇವತ್ತು ಅರ್ಥ ಆಯಿತು. ಅಕ್ಕರೆ ಪೀಠ್ಗೆ ಸಾಕು, ವಿಷಯಕ್ಕೆ ಬನ್ನಿ. ಅದು ಮಲ್ಲಿ, ಲಚ್ಚಿ ಕಿಡ್ನಾಪ್ ಆಯ್ತಲ್ಲ, ಅದರ ಹಿಂದೆ ರಾಜೇಂದ್ರ ಭೂಪತಿ ಅವರೇ ಕೈವಾಡ ಇರುತ್ತೆ ಅಂತ ನೀನು ಹೇಳಿದ್ದೆ ಅಲ್ಲ. ನಾನು ಹಾಗೆ ಅಂದ್ಕೊಂಡಿದ್ದೆ, 100% ಇದು ಅವ್ರದ್ದೇ ಕೆಲಸ ಅಂತ. ಆದರೆ ನಿಮ್ಮ ಭಾವ ಅವ್ರು ಹೋಗಿ ಅವ್ರ ಹತ್ರ ಮಾತಾಡಿದ್ಮೇಲೆ ಗೊತ್ತಾಯಿತು ಇದರಲ್ಲಿ ಅವ್ರ ಕೈವಾಡ ಏನೂ ಇಲ್ಲ ಅಂತ. ಅದಕ್ಕೆ ನನಗೊಂಥರ ಗಿಲ್ಟಿ ಫೀಲ್ ಆಗ್ತದೆ. ಅನ್ಯಾಯವಾಗಿ ಪಾಪ ಅವ್ರನ್ನ ತುಂಬಾ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ಬಿಟ್ವಿ ನಾವು. ಅಕ್ಕರೆ ನೀವು ಹೇಳಿದ್ದೆಲ್ಲ ಒಪ್ಕೊಳ್ತೀನಿ, ಆದರೆ ಕೊನೆದಾಗಿ ಹೇಳಿದ್ರಲ್ಲ ಪಾಪ ಅಂದ್ರಲ್ಲ, ಅದನ್ನು ತೆಗ್ದ್ಬಿಡಿ. ಪಾಪಿ ಅವನು. ಮಲ್ಲಿ, ನೀನು ನಾನು ಮಾಡಿದ ತಪ್ಪನ್ನೇ ಮಾಡ್ತಿದ್ದೀಯಾ. ಇದೆಲ್ಲ ಅವರಿಂದಾನೇ ಆಗಿದ್ದು, ಅವ್ರದ್ದು ವಿಲನು ಅಂತ ನಾವು ಅನ್ಕೊಂಡ್ಬಿಟ್ಟಿದ್ವಿ. ಆದರೆ ಹಾಗೆಲ್ಲ ಏನೂ ಇಲ್ಲ. ಇಲ್ಲಿ ನೋಡಿಲ್ಲ ಮಲ್ಲಿ, ಅದಕ್ಕೆ ಹೇಳೋದು, ಯಾರನ್ನೂ ನಮ್ಮ ಮೂಗಿನ ನೇರಕ್ಕೆ ಅಳಿಬಾರ್ದು ಅಂತ. ಸತ್ಯಕ್ಕೆ 2 ಮುಖ ಇರುತ್ತೆ. ಒಂದು ನಾವು ಅಂದ್ಕೊಂಡಿರೋದು ಸತ್ಯ, ಇನ್ನೊಂದು ನಿಜವಾದ ಸತ್ಯ. ನಾವು ಅದನ್ನು ನೋಡಬೇಕು. ನಾವು ಅಂದ್ಕೊಂಡಿದ್ದೆ ಸತ್ಯ, ನಾವು ನೋಡಿದ್ದೆ ಸತ್ಯ ಅಂತ ಅಂದ್ಕೊಂಡ್ರೆ ಅದು ತಪ್ಪಾಗುತ್ತೆ. ಅದು ಒಬ್ಬರನ್ನ ಬದುಕಿದ್ದಾಗಲೇ ಕೊಂದಂಗಾಗುತ್ತೆ ಮಲ್ಲಿ. ನನಗನ್ಸುತ್ತೆ ರಾಜೇಂದ್ರ ಭೂಪತಿಯವರು ನಾವು ಅಂದ್ಕೊಂಡ ಹಾಗಲ್ಲ ಅಂತ. ಸಮಯ ಸಂದರ್ಭ ಅವ್ರನ್ನ ಆ ರೀತಿ ಮಾಡಿಬಿಡ್ತು. ಸ್ವಲ್ಪ ಕಠೋರವಾಗಿ ಬಿಹೇವ್ ಮಾಡಿಬಿಟ್ರು ಅವರು. ಈಗ ಉದಾಹರಣೆಗೆ ನಾವು ಮಾರ್ಕೆಟ್ಗೆ ಹೋಗ್ತೀವಿ, ಹಣ್ಣು ತರಕಾರಿ ತಗೊಬರ್ತೀವಿ. ಅದರಲ್ಲಿ ಏನಾದರೂ ಕೊಳ್ತೋಗಿದ್ರೆ ನಾವೇನು ಮಾಡ್ತೀವಿ? ಕೊಳ್ತೋಗಿರೋ ಭಾಗನ ಕಟ್ ಮಾಡಿಬಿಟ್ಟು ಒಳ್ಳೇದಿರೋದನ್ನು ಉಪಯೋಗಿಸ್ಕೊಳ್ತೀವಲ್ಲ, ಇದು ಹಾಗೇನೆ. ಇಲ್ಲಿ ನೋಡು ಮಲ್ಲಿ, ಪ್ರಪಂಚದಲ್ಲಿ ಯಾರು ಕೆಟ್ಟವರು ಅಂತ ಇರಲ್ಲ. ಒಳ್ಳೆತನದ ಪ್ರಮಾಣದಲ್ಲಿ ಏನೋ ಅಲ್ಲಿ ಇಲ್ಲಿ ಸ್ವಲ್ಪ ವ್ಯತ್ಯಾಸ ಇರುತ್ತೆ ಅಷ್ಟೆ. ಪರ್ಸ್ನಲಿ ನನಗನ್ಸುತ್ತೆ ರಾಜೇಂದ್ರ ಭೂಪತಿಯವರು ಒಳ್ಳೆಯವರು ಅಂತ. ಅಲ್ಲ, ನಿಮ್ಮ ಭಾವನ ಜೊತೆ ಬಿಸ್ನೆಸ್ ಕಾಂಪಿಟೇಷನಲ್ಲಿ ಸ್ವಲ್ಪ ರೈವಲ್ರಿ ಬೆಳೆದೋಗಿದೆ. ಅವ್ರು ದ್ವೇಷ ಮಾಡ್ತಾರಂತ ನಾವು ದ್ವೇಷ ಮಾಡಬಾರ್ದಲ್ವಾ ಮಲ್ಲಿ? ನಾವು ಅವ್ರಿಗೆ ಪ್ರೀತಿ ಕೊಡಬೇಕು. ಆಗೇನಾಗುತ್ತೆ ಅಕ್ಕರೆ ಸಾಕು ನಿಲ್ಲಿಸಿ. ಅವನ ಬಗ್ಗೆ ಗುಣಗಾನ ಮಾಡೋಕ್ಕೆ ಬರಬೇಡಿ. ಅವನು ಈ ಕೊಳ್ತೋಗಿರೋ ಹಣ್ಣು ತರಕಾರಿ ಅಲ್ಲ, ಅದ್ರ ಮಧ್ಯದಲ್ಲಿ ಪಿಚ್ ಪಿಚ್ಚಿ ಅಂತಿರತ್ತಲ್ಲ, ಆ ಹುಳ ಅವನು. ಮಲ್ಲಿ, ನೀನು ಅವ್ರನ್ನ ದ್ವೇಷದ ದೃಷ್ಟಿಯಿಂದ ನೋಡ್ತಿದ್ಯಾ. ಅದಕ್ಕೆ ನಾನು ಅವಾಗಿಂದ ಹೇಳ್ತಾನೆ ಇವನಿ, ನಂಗೆ ಅವನ ಬಗ್ಗೆ ಏನೂ ಕೇಳಲಿಕ್ಕೆ ಇಷ್ಟ ಇಲ್ಲ. ಅಷ್ಟಕ್ಕೂ ಅವನೊಂದು ವಿಷದ ಹಾವು. ಅವನಿಗೆ ವಿಷಕ್ಕೆ ಮಾತ್ರ ಬರ್ತೈತೆ. ಅವನ ಹತ್ರ ಯುದ್ಧ ಮಾತ್ರ ಮಾಡಬೇಕು. ಈ ಶಾಂತಿ ಮಂತ್ರ, ಸಂಧಾನ ಪಂದನ ಇದೆಲ್ಲ ನಡೆಯೋಕ್ಕಿಲ್ಲ ಆಕರೆ. ಅಷ್ಟಕ್ಕೂ ಅವನ ಬಗ್ಗೆ ನಾವು ಯಾಕೆ ಯೋಚನೆ ಮಾಡಬೇಕು ಅಂತೀವಿ. ಅವನೊಂದು ಕೆಟ್ಟ ಹುಳ, ಅದನ್ನು ತೆಗೆದು ಬಿಸಾಕ್ತಾ ಇರಬೇಕು ಅಷ್ಟೇಯ. ನೀವು ನೋಡಿದ್ರೆ ಅವನಿಗೆ ತಲೆಯಲ್ಲಿ ಜಾಗ ಕೊಡು ಅಂತ ಅಂತಿದ್ದೀರಾ.
ಮಲ್ಲಿ ಹಾಗೆಲ್ಲ ಮಾತಾಡಬಾರ್ದು. ಏನಕ್ಕಾರೆ ನೀವು ಬಾವರ್ ಥರನೇ ಮಾತಾಡ್ತಿದ್ದೀರಲ್ಲ. ಸರಿ ಆಯಿತು, ಈ ಕೆಲಸಕ್ಕೆ ಅವ್ನ ಕೈವಾಡ ಇಲ್ಲ ಅಂತೇಳಿ ಒಪ್ಕೊಳ್ಳೋಣ. ಆದರೆ ಮೊದಲಾಗಿರೋ ಎಲ್ಲ ಕೆಲಸಕ್ಕೂ ಅವ್ನ ಕೈವಾಡ ಐತೆ ಅಲ್ವಾ? ಅಕ್ಕಾರೆ, ಕೆಲವೊಬ್ರನ್ನ ನೋಡಿದ್ರೆ ಕೈ ಎತ್ತಿ ಮುಗಿಬೇಕು ಅನ್ಸುತ್ತೆ, ನಿಮ್ಮಂಥವ್ರನ್ನ ಬಾವರಂತವ್ರನ್ನ. ಇನ್ನು ಕೆಲವೊಬ್ರನ್ನ ನೋಡಿದ್ರೆ ಕಾಲದಿರೋದು ಕೈಗೆ ತಗೋಬೇಕು ಅನ್ಸುತ್ತೆ, ಆ ಭೂಪತಿ ಅಂಥವ್ರನ್ನ. ಮಲ್ಲಿ, ಹ್ಞೂ ಅಕ್ಕಾರೆ, ಆ ದೇವ್ರನಿಗೆ ಸರಿಯಾದ ಶಿಕ್ಷಣ ಕೊಟ್ಟವನೆ. ಹೆಂಡತಿ ಮಕ್ಕಳನ್ನ ಮೊದಲೇ ಕಿತ್ಕೊಂಡ್ಬಿಟ್ಟ. ಅವ್ರು ಶಿವನ್ ಪದ ಸೇರಿಕೊಂಡು ಒಳ್ಳೆ ಕೆಲಸನೇ ಮಾಡವ್ರೆ. ಇವನ್ ಕೈಗೇನೋ ಸಿಕ್ಕಾಕೊಂಡಿದ್ರೆ ನರ್ಕ ನರ್ಕ ಅನ್ಭವಿಸಿರೋರು. ಇವನ್ ಮಾಡೋ ನೀಚ್ ಕೆಲಸ ನೋಡಿ ಅವ್ರೇನೇನು ಹಾಕೊಂಡು ಸತ್ರ ಹೋಗ್ಬಿಟ್ಟಿರೋರು. ಮಲ್ಲಿ, ಹಾಗೆಲ್ಲ ಮಾತಾಡಬಾರ್ದು ಅಂತ ಹೇಳ್ತಿದ್ದೀನಲ್ವಾ? ಅಯ್ಯ, ನೀವು ಸುಮ್ಮನೆ ಇರಿ ಅಕ್ಕಾರೆ. ನನಗೆ ಅವ್ನ ಹೆಸರು ಕೇಳಿದ್ರೇ ಒಂಥರ ಆಯ್ತದೆ, ಈ ಮೈ ಮೇಲೆ ಚೇಳ್ಬಿಟ್ಟಂಗೆ ಆಯ್ತದೆ. ಆದರೆ ನನಗೆ ಒಂದು ಅರ್ಥ ಆಯ್ತಲ್ಲ, ಇತ್ತೀಚೆಗೆ ನೀವು ಬಾವರು ಅವನ ಪರವಾಗೇ ಮಾತಾಡ್ತಾ ಇದ್ದೀರಾ. ಅಲ್ಲ ಅಕ್ಕಾರೆ, ಮನುಷ್ಯ ಪರವಾಗಿ ಮಾತಾಡಬೇಕು, ಈ ರಾಕ್ಷಸ ಪರವಾಗಿ ಅಲ್ಲ. ಅಕ್ಕಾರೆ, ಇಂಥವರೆಲ್ಲ ಭೂಮಿ ಮೇಲೆ ಬದುಕಿರಲೇಬಾರ್ದು, ಭೂಮಿಗೆ ಭಾರ ಹಾಕಾರೆ. ಯಾರ್ದಾದ್ರೂ ಬರಬಾರ್ದು ರೋಗ ಬಂದ್ಬಿಟ್ಟು ಬೇಗ ಗೊಟ್ಟಕ್ಕಂದ್ಬಿಡ್ಲಿ ಅಂತ ನಾನು ದೇವ್ರ ಹತ್ರ ಬೇಡ್ಕೊಳ್ತೀನಿ. ಅಕ್ಕಾರೆ, ನಾನು ಒಂದು ತಪ್ಪು ಮಾಡಿಬಿಟ್ಟೆ. ಅವತ್ತು ಮಚ್ಚಿಟ್ಕೊಂಡು ಹೋಗಿದ್ದಲ್ಲ, ಅವನು ಕುತ್ತಿಗೆ ತೊಗೊಂಡು ಹೋಗಿದ್ದೆ, ಕಚ್ಚಕ್ಕೆ ಕನ್ಸ್ಬಿಡ್ಬೇಕಿತ್ತು. ತಪ್ಪು ಮಾಡಿಬಿಟ್ಟೆ. ಪಾಪಿ ನನ್ನ ಮಗ, ಅವನ ಹೆಸರು ಕೇಳಿದ್ರೆ ನನ್ನ ಅಂತ ಕುದಿಯತ್ತೆ. ಅವನ ಹೆಸರಲ್ಲ, ಆ ಹೆಸರಲ್ಲಿರೋ ಒಂದು ಅಕ್ಷರ ಕೂಡ ನನಗೆ ಕೇಳಕ್ಕೆ ಇಷ್ಟ ಇಲ್ಲ. ಅಲ್ಲಿ ಅಕ್ಕಾರೆ, ನೀವು ಏಟ್ ಹೇಳಿದ್ರು ಅಷ್ಟೇಯ, ನನಗೆ ಅವನ ಮೇಲೆ ದ್ವೇಷ ಜಾಸ್ತಿ ಆಗತ್ತೆ ಹೊರತು ಕಮ್ಮಿ ಅಂತೂ ಆಗಕ್ಕಿಲ್ಲ.